ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಈ ತರದೇ ಒಂದೂರು ಮಂದ್ರಾಚಲವಾಗಿತ್ತು. ಇಬ್ಬರು ಕಳ್ಳರು ರಾತ್ರಿ ಸಮಯದಲ್ಲಿ ಆ ಊರಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಅವರಿಬ್ರು ಸೇರ್ಕೊಂಡು ಒಂದ್ ಕಡೆ ಕಳ್ಳತನ ಮಾಡಿ ಇನ್ನೊಂದ್ ಕಡೆ ಕಳ್ಳತನ ಮಾಡ್ಬೇಕು ಅಂತ ಶುರು ಮಾಡ್ಕೊಂಡಿದ್ರು. ಅರೆ ರಂಗ, ಇವತ್ ಏನ್ ಸಿಕ್ತು ಅಂತದ್ದು? ಎಲ್ಲಿ ತೋರ್ಸು. ನಾನ್ ಎಲ್ಲ ನೋಡಾಯ್ತು. ಇವತ್ತು ಒಳ್ಳೆ ಮಳೆ ಸಿಕ್ಕಿದೆ. ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ನಿನಗಿನ್ನೂ ಸಮಾಧಾನ ಆಗಿಲ್ವಾ? ಇಷ್ಟ ಕಳ್ತನ ಮಾಡಿದ್ಮೇಲೂ ಕೂಡ ಯಾಕೆ ನಿನಗ್ ಸಮಾಧಾನ ಆಯ್ತಾ? ನನಗೂ ಇನ್ನೂ ಸಮಾಧಾನ ಆಗಿಲ್ಲ. ಗೊತ್ತಿಲ್ಲ ಎಷ್ಟ್ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ನೀನ್ ಹೇಳಿದ್ರೆ ಬೇರೆ ಎಲ್ಲಾದ್ರೂ ಕೈ ಚಳಕ ತೋರಿಸಬಹುದಾಗಿತ್ತು. ಅಷ್ಟೇ ತಾನೆ? ಬಾ ಹೋಗೋಣ. ಯಾವ್ದಾದ್ರು ಮನೆನ ಗುಡ್ಸಿ ಗುಂಡಾಂತರ ಮಾಡೋಣ. ಬಾ, ಯಾವ್ದಾದ್ರು ದೊಡ್ಡ ಕುರಿನೇ ಹುಡ್ಕೋಣ. ಇದು ಮುಖ್ಯಸ್ಥನ್ ಮನೆ ಅನ್ಸುತ್ತೆ. ಹಾ, ಅವ್ರದೇ ಮನೆ. ಮತ್ತೆ ಅವ್ರಿಗಿಂತ ದುಡ್ಡಿರೋರು ಈ ಊರಲ್ಲಿ ಬೇರೆ ಯಾರಿದ್ದಾರೆ? ಸರಿಯಾಗಿ ಹೇಳ್ತಿದ್ಯಾ. ಬಾ, ಅವನ್ ತಿಜೋರಿ ಇಲ್ಲೇ ಎಲ್ಲೋ ಇಟ್ಟಿರ್ಬೇಕು. ಎಲ್ಲ ತಯಾರಿ ಮಾಡಿಟ್ಕೋ ತಿಜೋರಿ ಓಪನ್ ಮಾಡೋದಕ್ಕೆ. ಹಾ, ಎಲ್ಲ ತಯಾರಿದೆ. ಅಲ್ಲಿದೆ ತಿಜೋರಿ, ಅಲ್ಲಿ ನೋಡು. ಅವರಿಬ್ರು ಆ ತಿಜೋರಿ ಹತ್ರ ಹೋಗ್ತಾನೆ. ರಂಗ ಆ ತಿಜೋರಿನ ತೆಗಿಯೋಕೆ ಶುರು ಮಾಡ್ತಾನೆ. ಅಯ್ಯೋ, ಇನ್ನು ಎಷ್ಟು ಸಮಯ ಆಗುತ್ತೋ? ಇನ್ನು ಓಪನ್ ಮಾಡಿಲ್ವಲ್ಲ. ಅಯ್ಯೋ ಅಣ್ಣ, ಇದು ತಿಜೋರಿ, ಶೂ ಲೇಸ್ ಅಲ್ಲ. ಎಳ್ದ ತಕ್ಷಣ ಬರೋದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೋ. ಹಾ ಹಾ, ಸರಿ ಸರಿ. ಆಗ ತಿಜೋರಿ ಓಪನ್ ಆಗುತ್ತೆ. ಆಗ ರಂಗ ನಗ್ತಾ ಆ ತಿಜೋರಿನ ತೆಗಿತಾನೆ. ವಾ, ಒಪ್ಕೊಳ್ಳೇಬೇಕು ಗುರು. ಸ್ವಲ್ಪ ನೋಡು, ಚಿನ್ನ ಮುತ್ತು ರತ್ನ ದುಡ್ಡು ಎಲ್ಲ ಇದೆ ಇಲ್ಲಿ. ಹಾ, ತುಂಬಿಸ್ಕೋ, ಎಲ್ಲ ತುಂಬಿಸ್ಕೋ. ಒಂದೇ ಒಂದು ನೋಟ್ ಉಳ್ಸು ಸಾಕು. ಮುಖ್ಯಸ್ಥಂಗೆ ಏನಾದ್ರೂ ಉಪಯೋಗಕ್ಕೆ ಬರ್ಬೋದು. ಉಶ್, ನಿಧಾನ. ಈಗ ನಡಿ ಬೇಗ. ಅವರಿಬ್ರು ಅಲ್ಲಿರೋ ಹಣನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಆಗುತ್ತೆ. ಮುಖ್ಯಸ್ಥ ಎದ್ದು ಆ ತಿಜೋರಿ ಇರೋ ರೂಮ್ ಒಳಗಡೆ ಹೋಗ್ತಾನೆ. ಅವನ್ ಹೋಗ್ ನೋಡಿದಾಗ ತಿಜೋರಿ ಓಪನ್ ಆಗಿರುತ್ತೆ. ಅಯ್ಯೋ ಭಾಗ್ಯವತಿ, ನೀನಿ ತಿಜೋರಿ ಓಪನ್ ಮಾಡಿ ಇಟ್ಬಿಟ್ಯಾ ಹೇಗೆ? ಇಲ್ಲ, ನಾನ್ ಯಾವ ತಿಜೋರಿನೂ ಓಪನ್ ಮಾಡಿಲ್ಲ. ನೀವೇ ಕ್ಲೋಸ್ ಮಾಡೋದನ್ನ ಮರ್ತ್ಬಿಟ್ಟಿದ್ರಿ ಅನ್ಸುತ್ತೆ. ಮುಖ್ಯಸ್ಥ ರುಕ್ಮಿಣಿ ಮಾತ್ ಕೇಳಿ ಆ ತಿಜೋರಿ ಇರೋ ರೂಮ್ ಒಳಗಡೆ ಹೋಗಿ ನೋಡ್ತಾನೆ. ಅಯ್ಯೋ ದೇವ್ರೆ, ಇದೇನಾಗೋಯ್ತು? ಇಲ್ಲಿದ್ದ ಎಲ್ಲ ದುಡ್ಡು ಚಿನ್ನ ಎಲ್ಲ ಮಾಯ ಆಗೋಯ್ತಲ್ಲ. ಮುಖ್ಯಸ್ಥನ್ ಮಾತ್ ಕೇಳಿಸ್ಕೊಂಡು ರುಕ್ಮಿಣಿ ಆ ರೂಮ್ ಒಳಗಡೆ ಹೋಗಿ ನೋಡ್ತಾಳೆ. ತಿಜೋರಿಯಲ್ಲಿರೋ ಹಣ ಎಲ್ಲಿ ಹೋಯ್ತು? ಅಯ್ಯೋ ದೇವ್ರೆ, ಇದೇನ್ ನಮಗ್ ಬಂದಿರೋ ಕಷ್ಟ. ಈಗ ನಾವಿಬ್ರು ಏನ್ ಮಾಡೋದು ರುಕ್ಮಿಣಿ? ನಾನ್ ಜೀವನ ಪೂರ್ತಿ ದುಡ್ದಿರೋ ದುಡ್ಡೆಲ್ಲ ಒಂದೇ ರಾತ್ರಿಯಲ್ಲಿ ಮಾಯ. ನೀವೇ ಮುಖ್ಯಸ್ಥರಲ್ವಾ, ನೀವೇ ಏನಾದ್ರೂ ಮಾಡಿ. ಊರಲ್ಲಿ ಕೂಡ ಎಷ್ಟೋ ದಿನದಿಂದ ಕಳ್ಳತನ ಆಗ್ತಿದೆ. ಆದ್ರೆ ನೀವ್ ಈ ಸಮಸ್ಯೆಗೆ ಇನ್ನೂ ಪರಿಹಾರ ಕೂಡ ಮಾಡಿಲ್ಲ. ಮತ್ತೆ ಈಗ ನೋಡಿ, ನಮ್ಮನೆಯಲ್ಲಿನೇ ಕಳ್ಳತನ ಆಗೋಯ್ತು. ನನಗ್ ಗೊತ್ತು ಇದನ್ನೆಲ್ಲ ಅರ್ಗಿಸ್ಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ ಅಂತ. ಆದ್ರೆ ಆಗ್ತಾನೆ ಇಲ್ವಲ್ಲ. ನಾನ್ ಹೋಗಿ ಪಂಚಾಯತಿ ಸೇರಿಸ್ತೀನಿ. ಇದಕ್ಕೇನಾದ್ರೂ ಒಂದ್ ಮಾಡ್ಲೇಬೇಕು. ಹೋಗಿ ಏನಾದ್ರೂ ಮಾಡಿ, ನೀವಿಲ್ಲೇ ನಿಂತ್ಕೋಬೇಡಿ. ಮುಖ್ಯಸ್ಥ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಒಂದು ಮರದ ಕೆಳಗಡೆ ಊರಿನ ಜನರು ಬಂದು ಸೇರ್ತಾರೆ. ಪಂಚಾಯಿತಿ ಶುರು ಆಗುತ್ತೆ. ನಿನ್ನೆ ರಾತ್ರಿ ನನ್ನ ಮನೆಯಲ್ಲಿ ಕಳ್ತನ ಆಗಿದೆ. ತಿಜೋರಿಯಲ್ಲಿರೋ ಎಲ್ಲಾ ದುಡ್ಡು ಕಳ್ತನ ಮಾಡಿ ಆ ಕಳ್ಳ ಓಡೋಗಿದ್ದಾನೆ. ನನ್ನ ಮನೆಯಲ್ಲೂ ಕಳ್ತನ ಆಗಿದೆ. ಇದೇನು ಮೊದಲನೇ ಸರಿ ಆಗ್ತಾ ಇರೋದಲ್ಲ. ಈ ರೀತಿ ಎಷ್ಟೊಂದ್ ಕಳ್ತನ ಆಗಿದೆ. ಆಗ ಯಾರು ಪಂಚಾಯಿತಿ ಕರೀಲೇ ಇಲ್ಲ. ಹಾ, ಏನ್ ಹೇಳಿದ್ರು ಅಂದ್ರೆ, ರಾತ್ರಿ ಆದ್ಮೇಲೆ ಕತ್ಲೆ ಬರೋದ್ ಯಾರು ತಪ್ಸಕ್ಕಾಗುತ್ತಾ? ಹಿಂಗೆಲ್ಲ ಹೇಳಿ ಜನರು ಬಾಯಿ ಮುಚ್ಚಿಸ್ತಾ ಇದ್ರು. ಇವಾಗ ಸ್ವತಃ ಅವ್ರಿಗೆ ಆದ್ಮೇಲೆ ಇವಾಗ ಪಂಚಾಯಿತಿ ಸೇರ್ಸಕ್ ಬಂದಿದ್ದಾರೆ. ಬಂದ್ರಪ್ಪ, ಮನೆಗೆ ಹೋಗೋಣ. ಹಾ ಬನ್ನಿ. ರಾತ್ರಿ ಬಂದ್ಮೇಲೆ ಇವ್ರಿಗೂ ಗೊತ್ತಾಗ್ಲಿ ಕಳ್ತನ ಆದ್ರೆ ಹೇಗನ್ಸುತ್ತೆ ಅಂತ. ನಮ್ ಬಡವ್ರ ದುಡ್ಡು ಅಂದ್ರೆ ಇವ್ರಿಗೆಲ್ಲ ಬೇಜವಾಬ್ದಾರಿ ಜಾಸ್ತಿ. ಆದ್ರೆ ನಮಗೂ ಕೂಡ ಅದು ಅಷ್ಟೇ ಮುಖ್ಯ ತಾನೇ. ಇವ್ರಿಗೆ ಇವ್ರ ತಿಜೋರಿ ದುಡ್ಡೇ ಮುಖ್ಯ. ರಾತ್ರಿ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಆಗ ಪಂಚಾಯತಿ ಸೇರ್ಸಿ. ಮುಖ್ಯಸ್ಥನಿಗೆ ಅವನ್ ಹೇಳಿದ ಮಾತುಗಳನ್ನೇ ನೆನಪು ಮಾಡಿ ಲಚ್ಚು ಮತ್ತೆ ಊರ್ನವ್ರು ಸೇರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಮುಖ್ಯಸ್ಥನ್ ಮನೆ ಕಳ್ತನ ಆದಾಗ ಅವನಿಗೆ ಅರ್ಥ ಆಗುತ್ತೆ, ಇದರಿಂದ ಅವನಿಗೆ ತುಂಬಾನೇ ಅವಮಾನ ಆಗುತ್ತೆ. ಈ ಕಾರಣದಿಂದ ಮುಖ್ಯಸ್ಥನ್ಗೆ ಬೇಜಾರಾಗುತ್ತೆ. ಮುಖ್ಯಸ್ಥ ಅಲ್ಲಿಂದ ತನ್ನ ತೋಟದೊಳಗಡೆ ಹೋಗ್ತಾನೆ. ಇದೆಲ್ಲ ನಂದೇ ತಪ್ಪು. ಜನ ಎಲ್ಲ ಸರಿಯಾಗಿ ಹೇಳ್ತಾ ಇದಾರೆ. ಮುಖ್ಯಸ್ಥ ಏನೋ ಆಗ್ಬಿಟ್ಟೆ. ಆದ್ರೆ ಊರಿನ ಜನರ ಸಮಸ್ಯೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೇ ಇಲ್ಲ. ಹಾಗೆ ತಳ್ಕೊಂಡ್ತಾ ಬಂದೆ. ಎಲ್ಲ ಹೋದ್ಮೇಲೆ ಇವಾಗ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳಿ?
ಈಗ ಸಮಾಧಾನ ಮಾಡ್ಕೊಳ್ಳೋದಾದ್ರೂ ಹೇಗೆ ಅಂತ. ಆಗ ಮುಖ್ಯಸ್ಥನಿಗೆ ತನ್ನ ಗದ್ದೆಯಲ್ಲಿ ಏನೋ ಒಂದು ಹೊಳಿತಿರೋದನ್ನ ನೋಡ್ತಾನೆ. ಆ ಗದ್ದೆಯಲ್ಲಿ ಏನ್ ಹೊಳಿತಾ ಇರೋದು? ಮುಖ್ಯಸ್ಥ ಆ ಹೊಳೆಯೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ ನೋಡ್ದಾಗ ಅಲ್ಲೊಂದು ಮಣಿ ಹೊಳೆಯುತ್ತಾ ಇರುತ್ತೆ. ಆಗ ಅಲ್ಲಿ ಒಂದು ನಾಗರ ಹಾವು ಆ ಜಾಗದಲ್ಲಿ ಬರುತ್ತೆ. ಹಾವು ಹಾವು, ಅಯ್ಯೋ ಹಾವು ಕಾಪಾಡಿ. ಶಾಂತನಾಗು ಬಾಲಕ. ಈ ಹಾವು ಮಾತಾಡ್ತಾ ಇದೆಯಲ್ಲ. ಹಾ, ಮಾತಾಡ್ಲೇಬೇಕು ಬಾಲಕ, ಯಾಕಂದ್ರೆ ವಿಷಯ ಅಂತದಿದೆಯಲ್ಲ. ನನಗಿನ್ನೇನು 50 ವರ್ಷ ಆಗ್ತಿದೆ ನಾಗರಾಜ. ನೀವು ನನ್ನ ಬಾಲಕ ಅಂತ ಯಾಕೆ ಕರಿತಾ ಇದ್ದೀರಾ? ಯಾಕಂದ್ರೆ ನನಗಂತೂ 100 ವರ್ಷಗಳಾಗಿದೆಯಲ್ಲ. ಹಾಗಿದ್ರೆ ನೀನು ಬಾಲಕನೇ ತಾನೇ? ನನ್ನ ಕ್ಷಮಿಸ್ಬಿಡಿ ನಾಗರಾಜ, ನನ್ನನ್ನ ಇಲ್ಲಿಂದ ಹೋಗೋದಕ್ ಬಿಡಿ. ನಾನ್ ನಿಮ್ಮ ನಾಗಮಣಿ ಕಳ್ತನ ಮಾಡೋದಕ್ ಬಂದಿಲ್ಲ. ಏನೋ ತಪ್ಪಾಗಿರ್ಬೋದು. ಏನಾದ್ರೂ ವರ ಕೇಳು. ವರನಾ? ಹಾ, ನಾನು ಶಿಕ್ಷೆ ಕೊಡೋದಕ್ ಬಂದಿಲ್ಲ. ನಾಗಮಣಿ ಯಾವುದೇ ಕಾರಣಕ್ಕೂ ಮನುಷ್ಯರ ಕಣ್ಣಿಗೆ ಬೀಳ್ಬಾರ್ದು. ಅದೇ ಕಾರಣಕ್ಕೆ ನೀನು ಒಂದು ವರ ಕೇಳು. ಯಾಕಂದ್ರೆ ತಪ್ಪು ನಂದು. ನಾನು ನಿನಗಿದು ಕಾಣೋ ಹಾಗೆ ಮಾಡ್ಬಿಟ್ಟೆ. ವರದಾನ ಪಡಿತಿದ್ದಾಗೆ ನಿನಗೆ ನಾಗಮಣಿ ಬಗ್ಗೆ ಎಲ್ಲ ಮರ್ತು ಹೋಗುತ್ತೆ. ಮತ್ ನಿನ್ಗೆ ಕೇವಲ ಆ ವರದಾನ ಮತ್ತೆ ನಾನ್ ನೆನಪಲ್ಲಿ ಉಳಿತೀನಿ. ವರದಾನನ? ಪ್ರಭು, ಇದನ್ ಕೇಳ್ತಾ ಇದ್ರೆ ನಗು ಬರ್ತಾ ಇದೆ ನನಗೆ. ಇದೇ ನನಗೆ ಕೆಲವು ದಿನಗಳ ಮುಂಚೆ ಸಿಕ್ಕಿದ್ರೆ ನಾನ್ ನಿಮ್ ಹತ್ರ ಚಿನ್ನ ಮತ್ತೆ ದುಡ್ಡು ಕೇಳ್ತಾ ಇದ್ದೆ. ಆದ್ರೆ ನಾನೀಗ ಮುಖ್ಯಸ್ಥನಾಗಿ ನನ್ನ ಜವಾಬ್ದಾರಿ ಏನು ಅಂತ ಈಗ ತಾನೇ ಗೊತ್ತಾಗಿದೆ. ನಾನ್ ನಿಮ್ ಹತ್ರ ಏನ್ ಕೇಳ್ಬೇಕು ಅಂತೀನಿ ಅಂದ್ರೆ, ನೀವು ರಾತ್ರಿ ಹೊತ್ತು ಬೆಳಕ್ ತೋರಿಸಿ ಮತ್ತೆ ಊರಲ್ಲಿ ಆಗ್ತಿರೋ ಕಳ್ತನ ನಿಲ್ಲಿಸ್ಬಿಡಿ. ಈ ವರದಾನ ನಾನ್ ನಿನಗೆ ಕೊಡಕ್ ಆಗಲ್ಲ. ಅದ್ರ ಬದಲಿಗೆ ಬೇರೆ ಏನಾದ್ರು ಏನ್ ಬೇಕು ಕೇಳು. ಇಲ್ಲ ಪ್ರಭು, ಆ ವರ ಕೊಡೋದಾದ್ರೆ ನನಗೆ ಕೊಡಿ. ನನಗೆ ಕೇವಲ ನನ್ನ ಊರಿನವರ ಸಮಸ್ಯೆಗೆ ಪರಿಹಾರ ಬೇಕು. ಇದು ಸರಿ, ಆದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಯಾವುದೇ ವರದಾನ ಕೊಡುವಂತ ಶಕ್ತಿ ನನ್ನ ಹತ್ರ ಇಲ್ಲ. ಆದ್ರೆ ನಾನು ನಿನಗೆ ಈ ಬೀಜ ಕೊಡ್ತೀನಿ. ಇದನ್ನ ನೀನು ನಿನ್ನ ಹೊಲದಲ್ಲಿ ಬಿತ್ತು ಕೇವಲ 1 ತಿಂಗಳಲ್ಲಿ ನಿಮ್ಮ ಊರಿನ ಸಮಸ್ಯೆ ಎಲ್ಲ ನಿಂತು ಹೋಗುತ್ತೆ. ಧನ್ಯವಾದ ಪ್ರಭು. ಮುಖ್ಯಸ್ಥ ಸಂತೋಷದಿಂದ ತನ್ನ ಊರಿಗೆ ವಾಪಸ್ ಹೋಗಿ ಅಲ್ಲಿ ಪಂಚಾಯಿತಿನ ಕರೀತಾನೆ. ಅಯ್ಯೋ, ಏನು ವಿಷಯ? ಇಷ್ಟು ಬೇಗ ರಾತ್ರಿ ಕೂಡ ಹಗಲ್ ತರ ಇರೋದಕ್ಕೆ ಯಾವ್ದಾದ್ರು ದಾರಿ ಹುಡುಕಿದ್ರ ಮುಖ್ಯಸ್ಥರೇ? ಇನ್ನು ಕೆಲವು ಗಂಟೆ ಆಗಿದೆ ಅಷ್ಟೇ. ಒಂದ್ ವೇಳೆ ಮಾತು ವಾಪಸ್ ತಗೊಳ್ಳೋದಿದ್ರೆ ನಮ್ಗೆ ಈಗ್ಲೇ ಹೇಳ್ಬಿಡಿ, ನಾವು ಸುಮ್ನೆ ಇಲ್ಲಿಂದ ಹೋಗ್ತೀವಿ. ಇಲ್ಲ ಇಲ್ಲ, ಇರಿ, ನನ್ನ ಮಾತು ಕೇಳಿ. ಹೇಳಿ. ನಾನು ಒಂದು ದಾರಿ ಹುಡುಕಿದ್ದೀನಿ. ಮುಖ್ಯಸ್ಥ ಅವರೆಲ್ರಿಗೂ ಎಲ್ಲಾ ವಿಷಯವನ್ನ ತಿಳಿಸ್ತಾನೆ. ಆದ್ರೆ ಆ ಬೀಜಗಳನ್ನ ಬಿತ್ತೋದ್ರಿಂದ ನಮ್ಮ ರಾತ್ರಿ ಸಮಸ್ಯೆ ಹೇಗೆ ನಿವಾರಣೆ ಆಗತ್ತೆ? ಇದೆಲ್ಲ ನಾಳೆ ನಮ್ಗೆ ಹೊಲಕ್ ಹೋದ್ಮೇಲೆನೆ ಗೊತ್ತಾಗುತ್ತೆ. ನಾನ್ ನಿಮ್ನ ಕೇಳ್ಕೊತಾ ಇದೀನಿ, ದಯವಿಟ್ಟು ನಾಳೆ ನೀವೆಲ್ರು ನಮ್ ಹೊಲಕ್ ಬಂದ್ಬಿಡಿ. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ನಿಮ್ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ, ನಾಳೆ ಬಂದು ನೋಡ್ತೀನಿ ಮುಖ್ಯಸ್ಥರೆ, ನಿಮ್ ಮಾತು ನಿಜಾನೋ ಸುಳ್ಳು ಅಂತ. ಮಾರನೇ ದಿನ ಎಲ್ಲರೂ ಜನರು ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮುಖ್ಯಸ್ಥನ ಗದ್ದೆ ಹತ್ರ ಬರ್ತಾರೆ. ಅಲ್ಲಿ ಬಂದ್ ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಕುಂಬಳಕಾಯಿಗಳು ಬೆಳೆ ಬೆಳೆದಿದ್ವು. ಅದರಲ್ಲಿ 2 ಕಣ್ಣುಗಳು ಮತ್ತೆ ಬಾಯಿ ಕೂಡ ಮೂಡ್ ಬಂದಿತ್ತು. ಇದ ನಮ್ ಸಮಸ್ಯೆಗೆ ಪರಿಹಾರ ಮುಖ್ಯಸ್ಥರೇ? ಹಾ, ಇದೆ. ಗಮನ ಇಟ್ಟು ನೋಡು. ಇವಾಗ ಹಗ್ಲಲ್ವಾ, ಅದಕ್ಕೆ ಬೆಳಗ್ಗೆ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಆದ್ರೆ ಖಂಡಿತವಾಗ್ಲೂ ಹೊಳಿತಾ ಇದೆ. ಹಾ, ವಿಷಯ ಏನೋ ಸರಿ, ಆದ್ರೆ ಇದನ್ನ ಬಳಸೋದಾದ್ರೂ ಹೇಗೆ? ಊರಿನ ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ತನ್ನ ಮನೆಗ್ ತಗೊಂಡು ಹೋಗ್ಬೇಕು. ಮತ್ತೆ ಊರಿನ ಮುಖ್ಯ ದಾರಿಗಳಲ್ಲಿ ಇದನ್ನ ಕಂಬಗಳಿಗೆ ಹಾಕ್ಬೇಕು. ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಯಾರು ಕೂಡ ಕಳ್ತನ ಮಾಡಬಾರ್ದು. ನಿಮ್ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಕ್ಷಮಿಸ್ಬಿಡಿ ಮುಖ್ಯಸ್ಥರೇ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಧನ್ಯವಾದ ಹೇಳೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಮನೇಲಿ ಕಳ್ತನ ಆದಾಗ ನನ್ಗೆ ಅರ್ಥ ಆಗಿದ್ದು ಈ ಸಮಸ್ಯೆ ಎಷ್ಟೊಂದು ಗಂಭೀರವಾಗಿದೆ ಅಂತ. ಧನ್ಯವಾದ. ನಾವೀಗ ಇದನ್ನ ನಮ್ಮ ಮನೆಗೆ ಹಾಕೊಂಡ್ಬಿಡ್ತೀವಿ. ಅವರೆಲ್ಲರೂ ಕುಂಬಳಕಾಯಿನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಹೀಗೆ ಸ್ವಲ್ಪ ದಿನಗಳು ಕಳೆದು ಹೋಯ್ತು. ಪೂರ್ತಿ ಊರು ರಾತ್ರಿ ಹೊತ್ತು ಬೆಳಕಿನಿಂದ ಹೊಳಿತಾ ಇತ್ತು. ಅವತ್ತು ಮತ್ತೆ ಬೆಳದಿಂಗಳ ರಾತ್ರಿ ಆಗಿತ್ತು. ಆ ರಾತ್ರಿ ಆಕಾಶದಲ್ಲಿ ಚಂದ್ರ ಮಿನುಗುತ್ತಾ ಇತ್ತು. ಆಗ ಇಬ್ಬರು ಕಳ್ಳರು ಆ ಊರಿಗೆ ಬರ್ತಾರೆ. ಅಯ್ಯೋ, ಇದೇನೋ ಇದು? ಇಡೀ ಊರೇ ಹೆಂಗ್ ಹೊಳಿತಾ ಇದೆ ಅಂದ್ರೆ ಎಲ್ಲಾ ಕಡೆ ಹಗ್ಲೇ ಇರೋ ಹಾಗೆ ಅನಿಸ್ತಾ ಇದೆ. ಆದ್ರೆ ಇನ್ ಮುಂದೆ ನಾವು ಕಳ್ತನ ಮಾಡೋದಾದ್ರೂ ಹೇಗೆ? ಇನ್ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಆ ಕಷ್ಟ ಏನೋ ಹೌದು, ಆದ್ರೆ ಪರವಾಗಿಲ್ಲ, ಬೆಳಕಷ್ಟೇ ಇರೋದಲ್ವಾ. ಆದ್ರೆ ಜನ ಮಲಗಿದಾರ ತಾನೇ. ಸರಿಯಾಗಿ ಹೇಳ್ದಣ. ಬಾ, ಈಗ ನಮ್ಮ ಕೈ ಚಮತ್ಕಾರ ತೋರ್ಸೋಣ. ಹಾ, ನಡಿ.
ಆ ಇಬ್ಬರು ಕಳ್ಳರು ಮುಖ್ಯಸ್ಥನ ಮನೆ ಹತ್ರ ಬಂದು ನಿಲ್ತಾರೆ. ನನ್ಗನ್ಸುತ್ತೆ ಈ ಮುಖ್ಯಸ್ಥನ ಹತ್ರ ತುಂಬಾ ದುಡ್ಡಿದೆ ಅಂತ, ಅದಕ್ಕೆ ಊರ್ಗೆಲ್ಲ ಬೆಳಕೊಡೋ ಈ ಕುಂಬಳಕಾಯಿನ ಇವನ್ ಮನೆಗೂ ಹಾಕಿಸ್ಕೊಂಡಿದ್ದಾನೆ. ಹಾ ಬಾ ಹೋಗ್ ನೋಡೋಣ. ಆ ಇಬ್ರು ಕಳ್ಳರು ಸೇರ್ಕೊಂಡು ತುಂಬಾ ಬುದ್ಧಿವಂತಿಕೆಯಿಂದ ಬಾಗ್ಲನ್ನ ತೆಗೆದು ಒಳಗಡೆ ಹೋಗ್ತಾರೆ. ಅಚಾನಕ್ ಆಗಿ ಆ ಕುಂಬಳಕಾಯಿ ಅವರನ್ನ ಹಿಡಿದ್ ಬಿಡುತ್ತೆ. ಬಿಡು ನನ್ನ ಬಿಡು. ಅವರಿಬ್ರು ಕಿರ್ಚೋದನ್ನ ಕೇಳಿಸ್ಕೊಂಡು ಲಚ್ಚು, ಮಲ್ಕಾನ್, ಮುಖ್ಯಸ್ಥ ಮತ್ತೆ ರುಕ್ಮಿಣಿ ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಬರ್ತಾರೆ. ಕಳ್ಳ ಕಳ್ಳ ಕಳ್ಳ! ಅಯ್ಯೋ ದೇವ್ರೆ, ನೋಡಿ ನಮ್ಮೂರಲ್ಲಿ ಹೇಗ್ ಕಳ್ತನ ಮಾಡಕ್ ಬಂದಿದ್ದಾರೆ ಇವರು. ಹಾ ಒಳ್ಳೇದಾಯ್ತು, ನಾಗದೇವತೆ ಕೃಪೆಯಿಂದ ಕುಂಬಳಕಾಯಿ ನಮ್ಮನ್ನೆಲ್ಲ ಕಾಪಾಡ್ಬಿಡ್ತು. ಮಾಲೀಕ್ರೆ ಕ್ಷಮಿಸ್ಬಿಡಿ ಮಾಲೀಕ್ರೆ, ಇನ್ ಮುಂದೆ ಯಾವತ್ತೂ ಹೀಗ್ ಮಾಡಲ್ಲ. ನಿಮ್ಮೆಲ್ಲಾ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೇವೆ. ದಯವಿಟ್ಟು ಈ ಕುಂಬಳಕಾಯಿಂದ ನಮ್ಮನ್ನ ಕಾಪಾಡಿ. ಹಾ ಎಷ್ಟೊಂದ್ಸಲ ಕುಂಬಳಕಾಯಿ ತಿನ್ನಿದ್ದೀವಿ, ಆದ್ರೆ ಇವತ್ತು ಅನ್ನಿಸ್ತಾ ಇದೆ ಈ ಕುಂಬಳಕಾಯಿ ನಮ್ಮನ್ನೇ ತಿನ್ನುತ್ತೆ ಅಂತ. ನಿಮ್ಮನ್ನ ತಿಂದ್ರೆ ಒಳ್ಳೇದಾಯ್ತಲ್ವಾ? ಕಳ್ತನ ಮಾಡ್ಕೊಂಡು ಓಡ್ ಹೋಗ್ತಾ ಇದ್ರಲ್ವಾ, ನಿಮ್ಗೆ ಹೀಗೆ ಆಗ್ಬೇಕು. ಆ ಇಬ್ರು ಕಳ್ಳರು ಕಳ್ತನದಿಂದ ಸಿಕ್ಕಾಕೊಂಡ್ರು. ಆ ಕುಂಬಳಕಾಯಿ ಲೈಟ್ ಬೆಳಕಿಂದ ಇಡೀ ಊರು ಸುರಕ್ಷಿತವಾಗಿರೋ ಹಾಗಾಯಿತು. ಒಂದು ಊರಿನಲ್ಲಿ ದಿಶಾ ಹೆಸರಿನ ಒಂದು ಹುಡುಗಿ ತನ್ನ ತಂದೆ ತಾಯಿ ಜೊತೆಗೇನೆ ಇರ್ತಾ ಇದ್ಲು. ದಿಶಾನ ಅಪ್ಪ ಅಮ್ಮ ವೆಜ್ ಪುಲಾವ್ನ ಅಂಗಡಿಯನ್ನು ಹಾಕಿ ಮಾರ್ತಾ ಇದ್ರು. ದಿಶಾಗೆ ಸುಮಾರು 20 ವರ್ಷ ಆಗಿರಬಹುದು. ಇಡೀ ದಿನ ಅವಳು ಪುಸ್ತಕಗಳಲ್ಲೇ ಇರ್ತಾ ಇದ್ಲು. ಒಂದಿನ ಅವಳ ಅಮ್ಮ ಅನಿತಾ ದಿಶಾ ಹತ್ರ ಹೇಳ್ತಾಳೆ, ನೀನ್ ಇಡೀ ದಿನ ಪುಸ್ತಕಗಳಲ್ಲೇ ಇರ್ತಿರ್ತೀಯ, ಸ್ವಲ್ಪ ಆದ್ರೂ ನೀನ್ ಅಮ್ಮನ್ಗೆ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಮದ್ವೆ ಆದ್ಮೇಲೆ ಇದೆಲ್ಲ ನಿನ್ ಕೆಲ್ಸಗಾಗುತ್ತೆ. ಇದೆಲ್ಲ ನೀನ್ ಏನ್ ಹೇಳ್ತಾ ಇದೀಯ ಅಮ್ಮ? ಮನೆ ಎಲ್ಲ ಕೆಲ್ಸ ನನಗ್ ಗೊತ್ತಲ್ವಾ? ಮತ್ತೆ ನಾನ್ ನಿಮ್ಮಿಂದ ಅಡ್ಗೆ ಮಾಡಲು ಕಲ್ತಿದ್ದೀನಿ. ಅಪ್ಪ ನಾನ್ ಮಾಡೋ ಅಡ್ಗೆ ಬಗ್ಗೆ ತುಂಬಾನೇ ಹೊಗಳ್ತಿರ್ತಾರೆ. ಅದೆಲ್ಲ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಇಡೀ ದಿನ ನಿನ್ ಪುಸ್ತಕದಲ್ಲಿ ಇರೋದ್ರಿಂದ ನಿನ್ಗೇನ್ ಸಿಗುತ್ತೆ? ನೀನೇ ಹೇಳು, ಇವತ್ವರೆಗೂ ಓದಿ ಕಲ್ತಿರೋ ಸ್ತ್ರೀಗೆ ಏನಾದ್ರೂ ಸಿಕ್ಕಿದ್ಯಾ? ಕೊನೆಯಲ್ಲಿ ಮದ್ವೆ ಆದ್ಮೇಲೆ ಅವಳಿಗೆ ಮನೆ ಕೆಲ್ಸನೇ ಮಾಡ್ಬೇಕಾಗುತ್ತೆ. ಹಾಗೆಲ್ಲ ಏನಿಲ್ಲ ಅಮ್ಮ. ನಾನ್ ಪ್ರತಿದಿನ ಪುಸ್ತಕದಲ್ಲಿ ಇರೋದ್ರಿಂದ ಏನಾದ್ರೂ ಒಂದು ಕಾರಣ ಇರಬಹುದಲ್ವಾ? ಪುಸ್ತಕಗಳು ನಮ್ಗೆ ತುಂಬಾನೇ ಕಲ್ಸ್ಕೊಡುತ್ತೆ ಅಮ್ಮ. ನಾನ್ ಜೀವನದಲ್ಲಿ ಏನಾದ್ರೂ ಹೊಸದಾಗಿ ಮಾಡ್ತೀನಿ. ದಿಶಾನ ಮಾತುಗಳನ್ನು ಕೇಳಿ ಅನಿತಾ ದಿಶಾಗೆ ಏನೋ ಹೇಳಕ್ ಬಂದ್ಲು. ಅಷ್ಟ್ರಲ್ಲಿ ಅಲ್ಲಿ ಆಗ ದಿಶಾ ತಂದೆ ಬಂದ್ಬಿಡ್ತಾರೆ. ಬಂದು ಹೇಳ್ತಾರೆ, ಅಯ್ಯೋ ನನ್ನ ಮಗಳು ದೀಕ್ಷಾ ಸರಿಯಾಗಿ ಹೇಳ್ತಿದ್ದಾಳೆ. ಅನಿತಾ ಅವಳು ಓದ್ಲಿ ಬಿಡು. ನಾನ್ ಅದನ್ನೇ ಹೇಳಕ್ ಬಂದೇರಿ. ನಾವ್ ಏನಾದ್ರೂ ಮಗಳನ್ನ ಓದ್ಸಿ ಕೆಲ್ಸ ಕಳಿಸ್ಬೇಕಾ? ಕೊನೆದಲ್ಲಿ ಅವಳು ಮದ್ವೆ ಮಾಡಿಸ್ಬೇಕಲ್ವಾ? ಆತರ ಯೋಚನೆ ಮಾಡಬೇಡ ಅನಿತಾ. ಒಂದ್ ವೇಳೆ ದೀಕ್ಷಾ ಚೆನ್ನಾಗಿ ಓದ್ಬಿಟ್ಟು ಬಂದ್ರೆ ಅದರಿಂದ ಎಷ್ಟು ಒಳ್ಳೇದಾಗ್ಬೋದು ಅಂತ ನೀನ್ ಸ್ವಲ್ಪ ಯೋಚನೆ ಮಾಡು. ಗಂಡನಿಗೆ ಒಂದು ತಲೆನೋವು ಹೋದಂಗಾಗತ್ತೆ. ಹೇಗಿದ್ರು ಇವತ್ತಿನ ಕಾಲದಲ್ಲಿ ಹುಡುಗಿರು ಹುಡುಗರಿಗಿಂತ ಕಮ್ಮಿನ? ಅವರು ಹುಡುಗರ ಜೊತೆ ಹೆಜ್ಜೆ ಇಟ್ಟು ಮುಂದುವರಿತಿದ್ದಾರೆ. ಅಪ್ಪ, ನನ್ ಸ್ಕೂಲ್ ಅವರೆಲ್ಲ 2 ದಿನಕ್ಕೆ ಕಾಡಿನಲ್ಲಿ ಟ್ರಿಪ್ ಹೋಗ್ತಾ ಇದಾರೆ. ನಾನು ಹೋಗಬಹುದಾ? ಆದ್ರೆ ಮ್ಯಾಮ್ 500 ರೂಪಾಯಿ ಕೇಳಿದ್ದಾರೆ. ಮಗಳೇ, ನಿನಗೆ ಯಾವತ್ತೂ ಬೇಡ ಅನ್ನಲ್ಲ. ಆದ್ರೆ ನಿನಗೆ ಗೊತ್ತು ಇತ್ತೀಚೆಗೆ ನನ್ನ ಸಂಪಾದನೆ ಎಷ್ಟು ಕಡಿಮೆ ಆಗಿದೆ ಅಂತ. ನಿನ್ ಸ್ಕೂಲ್ ಫೀಸ್ ಕೂಡ ಎಷ್ಟು ಕಷ್ಟದಿಂದ ಕಟ್ತಾ ಇದೀನಿ ಗೊತ್ತಾ? ಟೂರಿಗೆ ಹೋಗ್ಬೇಕು ಅಂತ ಸ್ಕೂಲ್ನವ್ರು ನಿನ್ನ ಹತ್ರ ಜಾಸ್ತಿ ದುಡ್ಡು ಕೇಳಿದ್ದಾರೆ. ಅದು ಕೂಡ ಕಷ್ಟ ಆಗತ್ತೆ, ಯಾಕಂದ್ರೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ರಮಣ್ನ ಮಾತುಗಳನ್ನು ಕೇಳಿ ದೀಕ್ಷಾಗೆ ಬೇಜಾರಾಗುತ್ತೆ. ತನ್ನ ಮಗಳ ಮುಖದಲ್ಲಿ ದುಃಖವನ್ನು ನೋಡಿ ರಮಣ್ ಹೀಗೆ ಹೇಳುತ್ತಾನೆ, ಆದ್ರೆ ನೀನು ಚಿಂತೆ ಮಾಡಬೇಡ. ನಾನು ಏನಾದ್ರೂ ಮಾಡಿ ಯಾರತ್ರ ಆದ್ರೂ ಕೇಳಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ರಮಣ್ನ ಮಾತನ್ನು ಕೇಳಿ ದೀಕ್ಷಾಗೆ ತುಂಬಾನೇ ಖುಷಿ ಆಗುತ್ತೆ. ಇದೇನ್ರಿ, ಈಗ ನೀವು ಮಗಳಿಗೋಸ್ಕರ ದುಡ್ಡನ್ನ ಸಾಲ ಕೂಡ ತಗೋತೀರಾ? ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿ ಓದಿದ್ರೆ ಬಹುಶಃ ಅವಳು ದೊಡ್ಡವಳಾದ್ಮೇಲೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ. ಏನಂತೀಯ? ಆದ್ರೆ ನಾಳೆ ನಾವು ಅಂಗಡಿಯ ಬಾಡಿಗೆ ಕೂಡ ಕಟ್ಬೇಕಲ್ವಾ? ಮರುದಿನ ರಮಣ್ ಇನ್ನೊಂದ್ಸಲ ಅವನ ಅಂಗಡಿನ ತಗೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾನೆ. ಮತ್ತೆ ಅವನ್ ತಲೆಯಲ್ಲಿ ಒಂದೇ ಯೋಚನೆ ಹೋಗ್ತಾ ಇತ್ತು, ಅವನ್ ದುಡ್ಡು ಸಾಲ ಯಾರ ಹತ್ರ ತಗೋಬೇಕು ಅಂತ. ಆಗ ಅವನ್ಗೆ ದೂರದಿಂದ ಊರಿನ ಮುಖ್ಯಸ್ಥರು ಬರೋದ್ ಕಾಣಿಸುತ್ತೆ. ಅವರು ಅವನ ಹತ್ರನೇ ಬರ್ತಾ ಇದ್ರು. ನಮಸ್ತೆ ನಮಸ್ತೆ ಮುಖ್ಯಸ್ಥರೇ. ಅರೆ ನಮಸ್ತೆ ನಮಸ್ತೆ ನಮನ್. ಮತ್ತೆ ಹೇಳು, ಹೇಗಿದೆಯಾ ನೀನು? ಬಿಸ್ನೆಸ್ ಹೇಗ್ ನಡೀತಿದೆ? ವ್ಯಾಪಾರ ಯಾಕೋ ಚೆನ್ನಾಗಿ ನಡೀತಿಲ್ಲ ಮುಖ್ಯಸ್ಥರೇ. ಮೊದಲು ಪುಲಾವ್ ಸಂಜೆ ಹೊತ್ತಿಗೆ ಖಾಲಿ ಆಗ್ತಿತ್ತು. ಈಗೇನಂದ್ರೆ ಬೆಳಗ್ಗೆ ಮಾಡಿರೋ ಪಲಾವ್ ಸಾಯಂಕಾಲ ಆಗೋಷ್ಟರಲ್ಲಿ ಇನ್ನೂ ಹಾಗೆ ಉಳಿದಿರುತ್ತೆ. ಅಲ್ಲ ನಮ್ಮನ್, ಇವತ್ತಿನ ಜನ ಚೈನೀಸ್ ಫುಡ್ ತಿಂತಾರೆ. ಭಾರತದಲ್ಲಿ ಬೇರೆ ಬೇರೆ ತರದ ತಿಂಡಿ ತಯಾರಿಸ್ತಾರೆ. ಹಾಗಿದ್ರೆ ನಿನ್ ದೇಸಿ ಪಲಾವ್ ಯಾರು ಬಂದು ತಿಂತಾರೆ ಹೇಳು? ನಮ್ಮೂರು ಈಗ ಮೊದ್ಲಿನ ತರ ಅಲ್ಲ.
ಊರಿನ ಜನರು ಕೂಡ ತುಂಬಾ ಬದಲಾಗಿದ್ದಾರೆ. ಮುಖ್ಯಸ್ಥರೇ, ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಿತ್ತು. ಹಾ ಹೇಳು, ಏನ್ ಮಾತಾಡ್ಬೇಕಿತ್ತು ಅಂತ. ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಕೇಳ್ಬೇಕು ಅಂತ ಇದ್ದೆ. ಸ್ವಲ್ಪ ಕಷ್ಟದಲ್ಲಿದ್ದೀನಿ. ನಿನ್ಗೆ ಎಷ್ಟು ದುಡ್ಡು ಬೇಕಾಗಿತ್ತು? ನನಗೆ 2,000 ರೂಪಾಯಿ ಅವಶ್ಯಕತೆ ಇತ್ತು. ಅದೇನಂದ್ರೆ ನನಗೆ 1,500 ರೂಪಾಯಿ ಅಂಗಡಿ ಬಾಡಿಗೆ ಕೊಡ್ಬೇಕಿತ್ತು. ಆಮೇಲೆ 500 ರೂಪಾಯಿ ಮಗಳು ಸ್ಕೂಲಿಗೆ ಕಟ್ಟಬೇಕಿತ್ತು. ಅದಕ್ಕೋಸ್ಕರ. ಅಯ್ಯೋ, ಹಾಗಾದ್ರೆ ನೀನು ದೀಕ್ಷಾ ಸ್ಕೂಲ್ ಫೀಸ್ ಇನ್ನೂ ಕಟ್ಟ ಇಲ್ವಾ? ಮುಖ್ಯಸ್ಥರೇ, ಅದು ನಾನು ಫೀಸ್ ಮೊದಲೇ ಕಟ್ಟಿದ್ದೀನಿ. ಅದೇನಂದ್ರೆ ಸ್ಕೂಲ್ ಕಡೆಯಿಂದ ಮಗಳನ್ನ ಟೂರಿಗೆ ಕರ್ಕೊಂಡು ಹೋಗ್ತಿದಾರಂತೆ. ಮತ್ತೆ ಮಗಳಿಗೆ ಹೋಗ್ಬೇಕು ಅಂತ ಆಸೆ ಇದೆ. ಆ ಟೂರಿಗೆ ಹೋಗ್ಬೇಕು ಅಂದ್ರೆ ಸ್ಕೂಲ್ನವರು 500 ರೂಪಾಯಿ ಕೇಳ್ತಿದ್ದಾರೆ. ಅಯ್ಯೋ ನಮನ್, ಏನ್ ನಡೀತಾ ಇದೆ ಇತ್ತೀಚೆಗೆ? ಮೊದ್ಲೇ ನಿನ್ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಜೊತೆಗೆ ನಿನ್ ಮನೆ ಬಾಡಿಗೆನೂ ಕಟ್ಟಬೇಕು. ಹಾಗಿದ್ದಾಗ ನಿನ್ ಮಗಳನ್ನ ಟೂರ್ಗೆ ಕಳ್ಸೋ ಅವಶ್ಯಕತೆ ಇದೆಯಾ? ನನ್ ಮಗಳಿಗೆ ಗಿಡ ಮರಗಳಂದ್ರೆ ತುಂಬಾ ಇಷ್ಟ ಮುಖ್ಯಸ್ಥರೇ. ಅವಳು ದಿನಪೂರ್ತಿ ಇದ್ರ ಬಗ್ಗೆನೆ ಪುಸ್ತಕದಲ್ಲಿ ಓದ್ತಾ ಇರ್ತಾಳೆ. ಒಂದ್ ವೇಳೆ ಸಾಯಂಕಾಲದೊಳಗೆ ಅವಳಿಗೆ ದುಡ್ಡು ಕೊಡಕ್ ಆಗದೆ ಇದ್ರೆ ನನ್ನ ಮಗಳಿಗೆ ತುಂಬಾನೇ ಬೇಜಾರಾಗುತ್ತೆ ಮುಖ್ಯಸ್ಥರೇ. ಮುಖ್ಯಸ್ಥರು ರಮಣ್ಣ ಮಾತುಗಳನ್ನು ಕೇಳಿ ರಮಣ್ಣ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು. ಆಗ ಮುಖ್ಯಸ್ಥರ ಸಾಥಿ ಅಭಿಮನ್ಯು ಅಲ್ಲಿಗೆ ಬಂದ್ಬಿಟ್ಟ. ಅಭಿಮನ್ಯು ಸ್ವಭಾವ ಸ್ವಲ್ಪನೂ ಸರಿ ಇರ್ಲಿಲ್ಲ. ಅವನ್ ಮುಖ್ಯಸ್ಥರಿಗೆ ಯಾವಾಗ್ಲೂ ಏನೇನೋ ಹೇಳ್ತಾ ಇದ್ದ. ಅಭಿಮನ್ಯು ಅವರಿಬ್ರು ಮಾತುಗಳನ್ನು ಕೇಳಿಸಿದ್ಮೇಲೆ ಅಭಿಮನ್ಯು ಮುಖ್ಯಸ್ಥರ ಹತ್ರ ಬಂದು ಹೇಳುತ್ತಾನೆ, ಏನ್ ಯೋಚನೆ ಮಾಡ್ತಿದ್ರ ಮುಖ್ಯಸ್ಥರೇ? ಬರೀ 1,000 ರೂಪಾಯಿ ತಾನೇ ಕೊಟ್ಬೇಡಿ. ಏನಿಲ್ಲ ಅಂದ್ರೂ ನಮ್ಮನ್ ಅಂಗಡಿ ಹೇಗಿದ್ರು 10,000 ರೂಪಾಯಿ ಬೆಲೆ ಬಾಳುತ್ತೆ. ಈಗ ನಮನ್ಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ. ಅವನ್ ಹೆಂಗಿದ್ರು ವಾಪಸ್ ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ. ಅದ್ರ ಬದಲಾಗಿ ನಾವು ಅವನ ಅಂಗಡಿನೇ ತಗೊಂಡ್ಬಿಡೋಣ. ಕೊನೆಗೆ ನಮ್ಗೆ 8,000 ರೂಪಾಯಿ ಲಾಭ ಸಿಗುತ್ತೆ. ಅಭಿಮನ್ಯುನ ಮಾತುಗಳು ಮುಖ್ಯಸ್ಥರ ತಲೆಯಲ್ಲಿ ಇತ್ತು. ಅಲ್ಲ, ಈ ದುಡ್ಡನ್ನ ನಮ್ಗೆ ಯಾವಾಗ ವಾಪಸ್ ಕೊಡ್ತೀಯಾ? ಮುಖ್ಯಸ್ಥರೇ, ಅದು ನನಗೆ ಬರೀ 2 ತಿಂಗಳು ಸಮಯ ಕೊಡಿ. ಇದಕ್ಕೂ ಮೊದಲು ನಾನು ನಿಮ್ಮ ಹತ್ರ ತುಂಬಾ ಸಲ ಸಾಲ ಕೇಳಿದ್ದೀನಿ, ಆದ್ರೆ ನಾನು ಸರಿಯಾದ ಸಮಯಕ್ಕೆ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೆ. ಅಲ್ಲ, ಅವತ್ತಿನ ವಿಷಯ ಬೇರೆದು ನಮನ್, ಆದ್ರೆ ಇವತ್ತಿನ ವಿಷಯ ಕೂಡ ಬೇರೆದು. ನೀವ್ ಹೇಳಿದ್ದು ನನಗೆ ಅರ್ಥ ಆಗಿಲ್ಲ ಮುಖ್ಯಸ್ಥರೇ. ಅಲ್ಲ ನೋಡು ನಮನ್, ಇತ್ತೀಚೆಗೆ ಎಲ್ರೂ ವ್ಯಾಪಾರನೂ ಸರಿಯಾಗಿ ನಡೀತಾ ಇಲ್ಲ. ಹೇಳ್ಬೇಕಂದ್ರೆ ನನ್ನ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇಲ್ಲ. ದುಡ್ಡನ್ನ ಆದಷ್ಟು ಬೇಗ ವಾಪಸ್ ಕೊಡು. ಮತ್ತೆ ಇನ್ನೊಂದ್ ಮಾತು, ಇದಕ್ಕೋಸ್ಕರ ನೀನ್ ಸ್ವಲ್ಪ ವಸ್ತುಗಳನ್ನ ಗಿರಿವಿ ಇಡ್ಬೇಕಾಗತ್ತೆ. ಮುಖ್ಯಸ್ಥರ ಮಾತುಗಳನ್ನು ಕೇಳಿ ರಮಣ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ರಮಣ್ ಗೊತ್ತಿತ್ತು ಮುಖ್ಯಸ್ಥರು ಒಳಗಡೆಯಿಂದ ತುಂಬಾ ಒಳ್ಳೆ ಮನುಷ್ಯರಂತ. ರಮಣ್ಗೆ ಅರ್ಥ ಆಯ್ತು, ಮುಖ್ಯಸ್ಥರ ಮನಸ್ಸಿನಲ್ಲಿ ಸ್ವಲ್ಪ ಸಮಯದ ಹಿಂದೆನೆ ಅಭಿಮನ್ಯು ತುಂಬಾ ಚೆನ್ನಾಗಿ ವಿಷವನ್ನು ಹಾಕಿದ್ದ ಅಂತ. ಆದ್ರೆ ರಮಣ್ಗೆ ಬೇರೆ ದಾರಿ ಇರ್ಲಿಲ್ಲ. ಯಾಕಂದ್ರೆ ಮುಖ್ಯಸ್ಥರು ಬಿಟ್ಟು ಊರಿನಲ್ಲಿ ಬೇರೆ ಯಾರು 2,000 ರೂಪಾಯಿ ರಮಣ್ಗೆ ಕೊಡಕ್ಕಾಗಿರ್ಲಿಲ್ಲ. ನನ್ನ ಹತ್ರ ಏನಿದೆ ಮುಖ್ಯಸ್ಥರೇ, ಗಿರ್ವಿ ಇಡೋದಕ್ಕೆ ಬರೀ ಅಂಗಡಿ ಒಂದಿದೆ ಅಷ್ಟೇ. ಆದ್ರೆ ನಿಮ್ಗೆ ನನ್ ಮೇಲೆ ಪೂರ್ತಿ ನಂಬಿಕೆ ಇಲ್ವಾ? ಅರೆ ನಮನ್, ನಂಬಿಕೆ ಇಡೋ ಸಮಯ ಹೋಯ್ತು. ಈ ಅಂಗಡಿ ನನಗೆ ಕೆಲ್ಸಕ್ಕೆ ಬರ್ಬೋದು. ಒಂದ್ ವೇಳೆ ನೀನು 1 ತಿಂಗಳಲ್ಲಿ ವಾಪಸ್ ದುಡ್ಡು ಕೊಡದೆ ಹೋದ್ರೆ ನಾನ್ ಬಂದು ನಿನ್ ಅಂಗಡಿನ ಜಪ್ತಿ ಮಾಡ್ತೀನಿ. ನೀನ್ ಈ ವಿಷಯದ ಬಗ್ಗೆ ಬೇಜಾರ್ ಮಾಡ್ಕೊಬಾರ್ದು. ರಮಣ್ ತುಂಬಾನೇ ಯೋಚನೆ ಮಾಡಿ ಹೇಳುತ್ತಾನೆ, ಸರಿ ಮುಖ್ಯಸ್ಥರೇ, ನೀವ್ ಹೇಳ್ದಾಗೆ ಆಗ್ಲಿ. ಮುಖ್ಯಸ್ಥರು ನಗಾಡ್ಕೊಂಡು ಅಲ್ಲಿಂದ ಹೊರಟು ಬಿಟ್ರು. ಸಂಜೆ ರಮಣ್ 500 ರೂಪಾಯಿ ಅವನ್ ಮಗಳು ದೀಕ್ಷಾಗೆ ಕೊಡ್ತಾನೆ. ದಿಶಾ ಖುಷಿಯಿಂದ ಹೊರಗಡೆ ಬರ್ತಾಳೆ ಮತ್ತು ನಡೆದಿದ್ ಎಲ್ಲ ವಿಷಯವನ್ನು ಅವನ ಹೆಂಡತಿ ಅನಿತಾ ಹತ್ರ ಹೇಳ್ತಾನೆ. ಇದ್ ನೀವ್ ಏನ್ ಮಾಡಿದಿರಾ? ನಿಮಗ್ ಸರಿಯಾಗಿ ಗೊತ್ತಲ್ವಾ ಅಭಿಮನ್ಯುನ ಸ್ವಭಾವ ಸ್ವಲ್ಪನೂ ಸರಿ ಇಲ್ಲ ಅಂತ. ಮುಖ್ಯಸ್ಥರು ತುಂಬಾನೇ ಒಳ್ಳೆಯವರು ಮತ್ತು ತುಂಬಾ ದಯಾಳು ವ್ಯಕ್ತಿಯವರು. ಖಂಡಿತ ಇದೆಲ್ಲ ಮಾಡಿದ ಅಭಿಮನ್ಯುವೆ. ನಿಮ್ಗೆ ಹೇಳಿದೆ ತಾನೆ, ಮುಖ್ಯಸ್ಥರು ನಿಮ್ ಅಂಗಡಿನ ತಗೊಂಡು ಏನ್ ಮಾಡ್ತಾರೆ? ಖಂಡಿತವಾಗ್ಲೂ ನಿನ್ ಅಂಗಡಿನ ತಗೊಂಡು ಅಭಿಮನ್ಯುವಿಗೆನೆ ಕೊಡ್ತಾರೆ. ಇನ್ಮೇಲೆ ನಿನ್ ಹತ್ರ ಅಂಗಡಿನೇ ಇರಲ್ಲ. ಮತ್ತೆ ನೀನ್ ಏನ್ ಮಾಡ್ತೀಯ? ಅಷ್ಟ್ರಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಹೇಗಿದ್ರು ನಾಳೆ ನಾನು ಅಂಗಡಿಯ ಬಾಡಿಗೆನ ಕಟ್ಟಲೇಬೇಕು. ಅದಕ್ಕೋಸ್ಕರ ಮುಖ್ಯಸ್ಥರ ಹತ್ರ 1,500 ರೂಪಾಯಿ ಕೇಳಲೇಬೇಕು. ಮರುದಿನ ದಿಶಾ ಕಾಡಿನಲ್ಲಿ ಟ್ರಿಪ್ ಹೋಗ್ತಾಳೆ. ದೀಕ್ಷಾ ಕಾಡಿನಲ್ಲಿದ್ದ ಮರಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದ್ಲು. ಆಗ ಅವಳ ದೃಷ್ಟಿ ಒಂದು ಮುದುಕಿ ಮೇಲೆ ಬೀಳುತ್ತೆ. ಮತ್ತೆ ಆ ಮುದುಕಿ ಹೆಂಗಸು ಬಾಳೆ ಎಲೆಗಳಲ್ಲಿ ಏನೋ ಅಡಿಗೆ ಮಾಡ್ತಾ ಇದ್ಲು. ಬಾಳೆ ಎಲೆಗಳಿಂದ ತುಂಬಾ ಚೆನ್ನಾಗಿರೋ ಪರಿಮಳ ಬರ್ತಾ ಇತ್ತು. ದೀಕ್ಷಾಗೆ ಇನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಮತ್ತೆ ಅವಳು ಅದೇ ಹೆಂಗಸ ಹತ್ರ ಹೋಗ್ತಾಳೆ. ಇದೇನಮ್ಮ? ಇದು ಬಾಳೆ ಎಲೆಗಳಿಂದ ಮಾಡಿರುವಂತ ಬಿರಿಯಾನಿ ಮಗಳು. ಇದೇಗ್ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಮಗಳೇ. ನನ್ಗೆ ಈ ರೆಸಿಪಿ ಚೆನ್ನಾಗ್ ಗೊತ್ತು. ದೀಕ್ಷಾ ಹೆಂಗಸಿನ ಮುಖವನ್ನು ತುಂಬಾ ಚೆನ್ನಾಗಿ ನೋಡಕ್ ಶುರು ಮಾಡಿದ್ಲು. ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವೀ ಕಾಡಿನಲ್ಲಿ ವಾಸಿಸುವವರಲ್ಲ ಅಂತ. ಮತ್ತೆ ಈ ರೆಸಿಪಿ ಕೂಡ ಈ ದೇಶದಲ್ಲ.
ನಿನ್ಗಂತೂ ಎಲ್ಲ ವಿಷಯನೂ ಸರಿಯಾಗಿ ಗೊತ್ತು. ನಿನಗೆ ಹೇಗೆ ಗೊತ್ತಾಯ್ತು ಹೇಳು? ನಾನು ಪ್ರತಿದಿನ ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ನನ್ಗೆ ಹೊಸ ಕಲಿಯು ಹುಚ್ಚಿದೆ. ನನ್ಗೆ ನಿನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ನಿನ್ನ ಹೆಸರು ಏನಮ್ಮ? ದಿಶಾ. ದಿಶಾ ದಿಶಾ, ನೀನು ಅಂತೂ ಸರಿಯಾಗಿ ಹೇಳಿದ್ಯಾ. ನನ್ ಯುವಕಿಯಾಗಿದ್ದಾಗ ಅರ್ಧ ಪ್ರಪಂಚವನ್ನ ಸುತ್ತಿದ್ದೆ. ನನ್ನ ಕುಟುಂಬದವರೆಲ್ಲ ನನ್ನನ್ನು ಇಲ್ಲೇ ಬಿಟ್ಟು ವಿದೇಶಕ್ಕೆ ಹೋಗಿ ಸೆಟಲ್ ಆಗಿದ್ದಾರೆ. ಆ ದಿನದ ನಂತರ ನನ್ಗೆ ಈ ಪ್ರಪಂಚದಲ್ಲಿ ಮನಸ್ಸೇ ಇಲ್ಲ. ಮತ್ತೆ ನಾನು ಈ ಕಾಡಿನಲ್ಲಿ ಒಂಟಿಯಾಗಿರ್ತೀನಿ. ನೀವ್ ನನ್ಗೆ ಈ ರೆಸಿಪಿನ ಕಲ್ಸ್ಕೊಡ್ತೀರಾ? ಬೇರೆ ಯಾರಾದ್ರೂ ಕೇಳಿದ್ರೆ ನಾನಿಲ್ಲ ಅಂತ ಹೇಳ್ತಿದ್ದೆ. ಆದ್ರೆ ನಿನ್ಗೆ ತುಂಬಾನೇ ಗೊತ್ತಿದೆ. ನಿನ್ ಕಣ್ಣಿನ ಬೆಳಕನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿನ್ಗೆ ಮುಂದೆ ಹೋಗಕ್ಕೆ ತುಂಬಾ ಇಚ್ಛಿದೆ ಅಂತ. ನಾನು ಖಂಡಿತವಾಗ್ಲೂ ಕಲ್ಸ್ಕೊಡ್ತೀನಿ. ಆ ಅಜ್ಜಿ ದಿಶಾಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಸಂಜೆ ದಿಶಾ ಅವಳ ಮನೆಗೆ ಬರ್ತಾಳೆ. ಸಮಯ ಹೀಗೇನೆ ಕಳೀತಾ ಇತ್ತು. ರಮಣ್ಣ ಕೆಲಸ ಸಂಪೂರ್ಣವಾಗಿ ಬಂದಾಯ್ತು ಮತ್ತು ಮುಖ್ಯಸ್ಥರು ಅಭಿಮನ್ಯ ಜೊತೆಗೆ ಬಂದು ರಮಣ್ಣ ಅಂಗಡಿನ ತಗೊಂಡು ಹೋಗ್ತಾರೆ. ರಮಣ್ಣ ವ್ಯಾಪಾರ ಸಂಪೂರ್ಣವಾಗಿ ನಿಲ್ಲುತ್ತೆ. ಅದರ ಮೇಲೆ ಅಂಗಡಿಯ ಬಾಡಿಗೆ ಕೂಡ ತುಂಬಾ ಹೆಚ್ಚಾಗಿತ್ತು. ಎಷ್ಟು ಸಲ ಅಂತ ನಾನ್ ನಿಮಗ್ ಹೇಳಿ, ಆದ್ರೆ ನಿಮ್ಗೆ ವಿಷಯನೇ ಅರ್ಥ ಆಗಲ್ಲ. ಮಗಳನ್ನ ಇಷ್ಟೊಂದು ಓದಿಸೋ ಅವಶ್ಯಕತೆ ಏನಿತ್ತು ನೀವೇ ಹೇಳಿ. ಇವಾಗ ಹೇಳಿ, ಮಗಳನ್ನ ಇಷ್ಟೊಂದು ಓದಿಸಿ ನಿಮ್ಗೆ ಏನ್ ಸಿಕ್ತು ಅಂತ? ಮಗಳನ್ನ ಸ್ಕೂಲ್ಗೆ ಹಾಕಿ ಸೇರ್ಸೋ ದುಡ್ಡನ್ನ ನಾವು ಸೇರ್ಸಿದ್ರೆ, ನಾವ್ ಅದನ್ನ ಜೋಡಿಸಿದ್ರೆ ನಮ್ಗೆ ಎಷ್ಟೊಂದು ಕೆಲ್ಸಕ್ ಆಗ್ತಾ ಇತ್ತು. ಅದು ಇದರಲ್ಲಿ ದೀಕ್ಷೆಗಳ ತಪ್ಪೇನಿಲ್ಲ ಅನಿತಾ. ಆಗ ಅಲ್ಲಿ ದಿಶಾ ಬಂದ್ ಹೇಳ್ತಾಳೆ, ಅಪ್ಪ ನನ್ನ ಹತ್ರ ಒಂದು ಉಪಾಯ ಇದೆ. ಏನ್ ಉಪಾಯ ಮಗಳೇ? ಸ್ವಲ್ಪ ತಿಂಗಳ ಹಿಂದೆ ನಾನ್ ಕಾಡಿನಲ್ಲಿ ಟ್ರಿಪ್ಗೆ ಹೋದಾಗ ನಾನ್ ಅಲ್ಲೊಂದ್ ಮುದ್ಕಿ ಹತ್ರ ಬಿರಿಯಾನಿಯ ಹೊಸ ರೆಸಿಪಿಯನ್ ಕಲ್ತ್ಕೊಂಡೆ. ನನಗ ಅನ್ಸ್ತಾ ಇದೆ ನಾವ್ ಆ ರೆಸಿಪಿನ ನಮ್ ಊರಲ್ಲಿ ಮಾರಿದ್ರೆ ನಮ್ಗೆ ತುಂಬಾನೇ ಲಾಭ ಬರುತ್ತೆ. ನೀನ್ ಏನ್ ಹೇಳ್ತಾ ಇದ್ಯಾ? ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ಯಾ? ನೀನಪ್ಪ ಬರೀ ಪುಲಾವ್ ಮಾತ್ರ ಮಾಡ್ತಿದ್ರು ಅಂತನಾ? ಅನಿತಾ, ನನ್ಗೆ ಯಾಕೋ ದೀಕ್ಷಾ ಹೇಳ್ತಿರೋದೇ ಸರಿ ಅನಿಸ್ತಾ ಇದೆ. ಮುಖ್ಯಸ್ಥರು ಕೂಡ ನನ್ಗೊಂದಿನ ಅದನ್ನೇ ಹೇಳಿದ್ರು, ಭಾರತದಲ್ಲಿ ಬೇರೆ ಬೇರೆ ತರದ ತಿಂಡಿನ ತಯಾರಿಸ್ತಾರೆ ಅಂತ. ಒಂದ್ ವೇಳೆ ಹೊಸದಾಗಿ ಏನೋ ತಯಾರಿಸ್ತಾ ಹೋದ್ರೆ ನಾವ್ ಹೀಗೆ ಜೀವನ ಕಳಿಬೇಕಾಗತ್ತೆ. ಆದ್ರೆ ಸಮಸ್ಯೆ ಏನಂದ್ರೆ ನಾವ್ ನಮ್ ಮಗಳು ಮಾತನ್ನು ಒಪ್ಪಿದ್ರು ಕೂಡ ನೀವ ಬಿರಿಯಾನಿನ ಎಲ್ ಮಾರ್ತೀರಾ? ಅಂಗಡಿ ಅಭಿಮನ್ಯು ಹತ್ರ ಇದೆ ಅಲ್ವಾ? ನೀವ್ ಅದ್ರ ಚಿಂತೆ ಮಾಡ್ಬೇಡಿ ಅಮ್ಮ. ನಾನ್ ನನ್ ಮನೆ ಆರ್ಥಿಕ ಸ್ಥಿತಿಯನ್ನು ನಮ್ ಟೀಚರ್ ಹತ್ರ ಹೇಳಿದ್ದೆ. ಅವ್ರದೊಂದು ಅಂಗಡಿ ಊರಲ್ಲಿದೆ ಅಮ್ಮ. ಅವ್ರು ನಂಗೆ ಹೇಳಿದ್ರು, ನಿನ್ ಅಪ್ಪನ್ಗೆ ಯಾವತ್ತಾದ್ರೂ ದುಡ್ಡಿನ ಅವಶ್ಯಕತೆ ಬಂದ್ರೆ ನಾವ್ ಆ ಅಂಗಡಿಯನ್ನು ಉಪಯೋಗಿಸಬಹುದು ಅಂತ. ದಿಶಾನ ಮಾತುಗಳನ್ನು ಕೇಳಿ ರಮಣ್ಗೆ ತುಂಬಾನೇ ಖುಷಿ ಆಗುತ್ತೆ. ಮರುದಿನ ದಿಶಾ ರಮಣ್ನ ಗದ್ದೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತು ಅವಳ ಅಪ್ಪನ ಜೊತೆ ಸೇರಿ ತುಂಬಾ ಬಾಳೆ ಎಳೆಗಳನ್ನ ತಗೊಂಡು ಅಂಗಡಿಗೆ ಬರ್ತಾಳೆ. ರಮಣ್ ಮತ್ತು ಅನಿತಾ ಆ ಅಂಗಡಿಯನ್ನು ಮುಂಚೆಯಿಂದನೇ ಕ್ಲೀನ್ ಮಾಡಿ ಇಟ್ಟಿದ್ರು. ದೀಕ್ಷಾ ಆ ಬಾಳೆ ಎಲೆಗಳಲ್ಲಿ ಬಾಸ್ಮತಿ ಅಕ್ಕಿ ಮತ್ತು ಬೇರೆ ಬೇರೆ ವಸ್ತುಗಳನ್ನ ಹಾಕಿ ಸ್ವಲ್ಪನ ಸಮಯದಲ್ಲಿ ಬಾಳೆ ಎಲೆಯ ಬಿರಿಯಾನಿ ರೆಡಿ ಆಯ್ತು. ಅದರಿಂದ ಎಷ್ಟ್ ಚೆನ್ನಾಗಿ ಪರಿಮಳ ಬರ್ತಾ ಇತ್ತು ಅಂದ್ರೆ ಅಲ್ಲಿಂದ ಬರೋ ಎಲ್ಲಾ ಜನರು ಆ ಅಂಗಡಿಗೆ ಹೋಗ್ತಾ ಇದ್ರು. ಒಂದ್ ವ್ಯಕ್ತಿ ಬೇಗನೆ ಬಂದು ಹೇಳ್ತಾನೆ, ಅರೇ, ನಿಮ್ ಅಂಗಡಿಯಲ್ಲಿ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ನಿಮ್ಮ ಹೊಸ ಹೋಟೆಲ್? ರಮಣ್ ಹೇಳೋಕ್ಕಿಂತ ಮುಂಚೆನೆ ದಿಶಾ ಆ ವ್ಯಕ್ತಿ ಹತ್ರ ಹೀಗೆ ಹೇಳ್ತಾಳೆ, ನೀವ್ ಸರಿಯಾಗಿ ಹೇಳಿದ್ದೀರಾ, ಇದೆಲ್ಲ ನಮ್ ಹೊಸ ಹೋಟೆಲ್, ಬಾಳೆ ಎಳೆಗಳ ಬಿರಿಯಾನಿಯ ಹೋಟೆಲ್. ಆ ವ್ಯಕ್ತಿ ಬೇಗನೆ ಆ ಹೋಟೆಲಿನ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಹೇಳ್ತಾನೆ, ನನ್ಗೂ ಕೂಡ ಒಂದ್ ಪ್ಲೇಟ್ ತಿನ್ಬೇಕು. ದೀಕ್ಷಾ ಅವನ್ಗೆ ಬೇಗನೆ ಒಂದ್ ಪ್ಲೇಟ್ ಬಿರಿಯಾನಿ ಕೊಡ್ತಾಳೆ. ಆ ವ್ಯಕ್ತಿ ನೋಡ್ತಾ ನೋಡ್ತಾ ಬಿರಿಯಾನಿಯ 1, 2, 3, 4, 5 ಪ್ಲೇಟ್ ತಿಂತಾನೆ. ತುಂಬಾ ಚೆನ್ನಾಗಿತ್ತು. ಎಷ್ಟಾಯ್ತು? 2,000 ರೂಪಾಯಿ. ಆ ವ್ಯಕ್ತಿ ಖುಷಿ ಖುಷಿಯಿಂದ ದಿಶಾಗೆ 2,000 ರೂಪಾಯಿ ಕೊಡ್ತಾನೆ. ಆ ವ್ಯಕ್ತಿ ಸಿಟಿಯಲ್ಲಿರೋನು ಮತ್ತೊಂದು ಫೇಮಸ್ ಯೂಟ್ಯೂಬರ್ ಕೂಡ. ಇಷ್ಟು ಚೆನ್ನಾಗಿರೋ ಊಟನ ನನ್ನ ಜೀವನದಲ್ಲಿ ಯಾವತ್ತೂ ತಿಂದಿರಲಿಲ್ಲ. ಇದು ಭಾರತದಲ್ಲಿ ಬೇರೆಲ್ಲೂ ಸಿಗಲ್ಲ ಅಂತ ನನಗನ್ನಿಸ್ತಿದ್ದೆ. ನಿಮ್ಗೆ ಬೇಜಾರಿಲ್ಲ ಅಂದ್ರೆ ನಾನೊಂದು ಫೋಟೋ ತೆಗಿಬಹುದಾ? ಬಾಳೆ ಎಲೆಯ ಬಿರಿಯಾನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಹುದಾ? ಮಾಡಿ, ಇದರಿಂದ ನಮ್ಮ ಹೋಟೆಲ್ಗೆ ತುಂಬಾನೇ ಚೆನ್ನಾಗಾಗುತ್ತೆ. ಆ ವ್ಯಕ್ತಿ ದಿಶಾನ ಬಾಳೆ ಎಲೆ ಇಟ್ಕೊಂಡಿರೋ ಫೋಟೋನ ತಗೊಂಡು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾನೆ. ರಮಣ್ 2,000 ರೂಪಾಯಿನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಇಷ್ಟೊಂದು ದುಡ್ಡು ಅವನು 10 ದಿನ ದುಡಿದ್ರೂ ಸಿಗ್ತಾ ಇರ್ಲಿಲ್ಲ. ನೋಡ್ದ ಅನಿತಾ, ಮಗಳು ಓದಿರೋದ್ರಿಂದ ಎಷ್ಟು ಲಾಭ ಬಂತು. ನಾವು ಇವಳನ್ನ ಓದಿಸ್ದೆ ಹೋಗಿದ್ರೆ
ನಾವ್ ಯಾವ ಸ್ಥಿತಿಲಿ ಇರ್ತಿದ್ವಿ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈಗ ನನ್ಗೆ ನನ್ನ ಯೋಚನೆ ಮೇಲೆ ಜಿಗುಪ್ಸೆ ಬರ್ತಾ ಇದೆ. ಸ್ವಲ್ಪ ದಿನಗಳಲ್ಲಿ ನೋಡ್ತಾ ನೋಡ್ತಾ ದಿಶಾನ ಆ ಫೋಟೋ ಇಡೀ ಇಂಡಿಯಾದಲ್ಲಿ ವೈರಲ್ ಆಗುತ್ತೆ. ದಿಶಾನ ಹೋಟೆಲ್ಗೆ ದೂರ ದೂರದಿಂದ ಜನರು ಬಾಳೆ ಎಲೆಯ ಬಿರಿಯಾನಿ ತಿನ್ನಲು ಬರ್ತಾರೆ. ಕೆಲವು ತಿಂಗಳ ನಂತರ ರಮಣ್ ಆ ಅಂಗಡಿನ ದಿಶಾನ ಟೀಚರ್ ಇಂದ ಖರೀದಿ ಮಾಡ್ತಾನೆ. ಈಗ ರಮಣ್ನ ಮನೆ ತುಂಬಾ ಸುಂದರವಾಗಿತ್ತು. ಮತ್ತೆ ಆ ಊರು ದಿಶಾನ ಊರು ಅಂತ ದೇಶದಾದ್ಯಂತ ಪ್ರಸಿದ್ಧವಾಯ್ತು. ಮತ್ತೆ ಈ ವಿಷಯ ಅಭಿಮನ್ಯುಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅವನ್ ಮುಖ್ಯಸ್ಥರ ಹತ್ರ ಹೇಳ್ತಾನೆ, ಅಲ್ಲ ಮುಖ್ಯಸ್ಥರೇ, ಇದು ನಿಮ್ಗೆ ಇನ್ಸಲ್ಟ್ ಆಗ್ಲಿಲ್ವಾ? ಈ ಊರಿನ ಹೆಸರು ನಿಮ್ಮಿಂದ ಅಲ್ಲ, ಬದಲಾಗಿ ಈ ದೀಕ್ಷೆಯಿಂದ ಮೇಲ್ ಬರ್ತಿದೆ. ಮುಖ್ಯ ಏನೋ ಹೇಳೋಕ್ಕಿಂತ ಮುಂಚೆ ಮುಖ್ಯಸ್ಥರ ಹೆಂಡತಿ ತುಂಬಾ ಕ್ರೋಧದಿಂದ ಹೊರಗಡೆ ಬಂದು ಹೇಳ್ತಾಳೆ, ಇನ್ಮೇಲೆ ನೀನ್ ನನ್ ಮನೆಗ್ ಬರೋ ಯಾವ ಅವಶ್ಯಕತೆನೂ ಇಲ್ಲ. ಅರೆ, ಏನ್ ಹೇಳ್ತಿದೀಯ ನೀನು? ಅಭಿಮನ್ಯು ನನ್ ಗೆಳೆಯ ಅಲ್ವಾ? ನಿನ್ನ ಸಾಧ್ಯ ಅಲ್ಲ, ಅವ್ನ್ ನಿನ್ ವೈರಿ. ನೀನ್ ದಿಶಾಗೆ ಒಂದು ಪ್ರಶಸ್ತಿನ ಕೊಡ್ಬೇಕು. ದಿಶಾಳ ಕಾರಣದಿಂದ ನಮ್ ಊರು ಎಷ್ಟು ಪ್ರಸಿದ್ಧವಾಗಿದೆ ಅಲ್ವಾ? ನಮ್ ಮಕ್ಳು ಅವಳ ಎಕ್ಸಾಂಪಲ್ ಆಗಿ ತಗೊಂಡ್ ಮುಂದೆ ಹೋಗ್ತಾರೆ. ಈ ಅಭಿಮನ್ಯು ಪ್ರತಿದಿನ ನಿನ್ ಹತ್ರ ಊರವ್ರ ಬಗ್ಗೆ ಹೇಳ್ತಾನೆ ಇರ್ತಾನೆ, ನಿನ್ನನ್ ಮೇಲೆಡ್ತಿರ್ತಾನೆ. ಇವನಿಂದ ನಿನ್ ಇಮೇಜ್ ಎಷ್ಟ್ ಹಾಳಾಗಿದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಮುಖ್ಯಸ್ಥರಿಗೆ ಅವಳ ಮಾತು ಅರ್ಥ ಆಗುತ್ತೆ. ಅವನು ಅಭಿಮನ್ಯುಗೆ ದೋಡಿಸಿ ಅವನ್ ಮನೆಯಿಂದ ಹೊರಗಡೆ ಹಾಕ್ತಾನೆ. ಸಂಜೆ ಮುಖ್ಯಸ್ಥರು ಮತ್ತು ಅವನ ಹೆಂಡತಿ ರಮಣ್ ಹೋಟೆಲ್ಗೆ ಬಿರಿಯಾನಿ ತಿನ್ನಕಂತ ಹೋಗ್ತಾರೆ. ಅರೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನಮನ್. ನಾನ್ ನಿನ್ ಹತ್ರ ತುಂಬಾ ಕೆಟ್ಟದಾಗ ನಡ್ಕೊಂಡೆ. ಅಭಿಮನ್ಯುನ ಮಾತ್ ಕೇಳಿ ನಾನು ನಿನ್ನಿಂದ ನಿನ್ನ ಅಂಗಡಿನ ತೆಗೆದುಕೊಂಡ್ಬಿಟ್ಟೆ. ಪರವಾಗಿಲ್ಲ ಮುಖ್ಯಸ್ಥರೇ, ಇದು ದೇವರ ಕೃಪೆ. ಹಾಗ್ ಮಾಡದೆ ಹೋಗಿದ್ದಿದ್ರೆ ನಾನು ಹೇಗಿಷ್ಟು ಬೆಳೆಯೋದಕ್ ಸಾಧ್ಯ? ಆದ್ರೆ ನಾನು ಎಷ್ಟೇ ದೊಡ್ಡದಾಗಿ ಬೆಳೆದ್ರು ನಿಮ್ ಮುಂದೆ ನಾನು ಯಾವಾಗ್ಲೂ ಚಿಕ್ಕವನು, ಯಾಕೆಂದ್ರೆ ನೀವು ನಮ್ಮೂರಿನ ಮುಖ್ಯಸ್ಥರು. ದಿಶಾಳ ಬಾಳೆ ಎಲೆಯ ಬಿರಿಯಾನಿ ತಿನ್ನಲು ಇವತ್ತಿಗೂ ಊರಿಂದ ಜನರು ಎಲ್ಲರೂ ಬರ್ತಾನೆ ಇರ್ತಾರೆ.